ಅಯ್ಯೋ ಇಲ್ಲ ಅತ್ತೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನ್ನ ಕೈಲಿ ಅವ್ರನ್ನ ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಅವ್ರನ್ನ ನಾನು ಮತ್ತೆ ಸೇರೋ ಮಾತೇ ಇಲ್ಲ. ಮದ್ವೆ ಆಗಿ ಈ ಮನೆಗೆ ನಾನು ಸೊಸೆಯಾಗಿ ಬಂದಾಗ ಅವರು ಒಂದ್ ಮಗು ಅಂತ ಹೇಳಿ ನೀವು ನನ್ನ ಕೈಗೆ ಒಪ್ಸಿದ್ರಿ. ನಿಮ್ಮ ಕೈಗೆ ಒಂದ್ ಮೊಮ್ಮಗುನ ನನ್ನ ಕೈಲಿ ಕೊಡಕ್ಕಾಗದೆ ಹೋದ್ರು ಅವ್ರನ್ನ ಮಾತ್ರ ಇಷ್ಟು ದಿವಸ ನನ್ನ ಮಗು ಥರನೇ ನೋಡ್ಕೊಂಡಿದ್ದೀನಿ. ಆದ್ರೆ ಒಂದೇ ರಾತ್ರಿಲಿ ಇವರಲ್ಲಿ ಈ ಮಟ್ಟದ ಬದಲಾವಣೆಗಳು ಕಾಣಿಸ್ಬಿಡ್ತಲ್ಲ ಅತ್ತೆ, ನನಗದೇ ಭಯ ಕಾಡ್ತಿದೆ. ಎಲ್ಲಿ ನಾನು ಕಳ್ಕೊಂಡಿರೋ ಹಾಗೆ ನೀವು ಇವ್ರನ್ನ ಕಳ್ಕೊಂಡ್ಬಿಡ್ತಿರೋ ಅಂತ ನನಗೆ ಆತಂಕ ಜಾಸ್ತಿ ಆಗಿ ನಾನು ಇಲ್ಲಿವರೆಗೂ ಬಂದೆ. ಅತ್ತೆ, ಇವ್ರನ್ನ ನಾನು ಹೀಗೆ ಪದೇ ಪದೇ ನೋಡಕ್ ಬಂದ್ರೆ ನಾನೆಲ್ಲಿ ಕರ್ಗೋ ಹೋಗ್ತೀನೋ ಅನ್ನೋ ಭಯ ಕೂಡ ನನಗಿದೆ. ಅತ್ತೆ, ದಯವಿಟ್ಟು ಇವ್ರು ನನ್ನ ಹತ್ರ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ ಇಷ್ಟದಂತೆ ನಿಮ್ ಫ್ರೆಂಡ್ ಮಗಳು ಮೀರಾ ಇದ್ದಾಳಲ್ವಾ, ಅವಳ ಜೊತೆ ಇವ್ರ ಮದ್ವೆನ ಬೇಗ ಮಾಡಿ ಮುಗಿಸ್ಬಿಡಿ.